ಬರ್ರಿ ಈಗ ಫ್ರೈ ಮಾಡೋಣ್ರಿ. ಇದಕ್ಕೊಂದು ಹಾಯ್ ಹಲೋ ಅಸ್ಸಲಾಮ್ ಅಲೈಕುಮ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್? ಆರಾಮಿದ್ದೀರಾ ಅಂತ ಅಂದ್ಕೊಂಡೇನ್ರಿ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ನೋಡ್ರಿಪ್ಪ ಫ್ರೆಂಡ್ಸ, ಇವತ್ತು ನಾನು ಮಟನ್ ದಮ್ ಬಿರಿಯಾನಿ ಮಾಡಾಕತ್ತೀನಿ ರೀ. ಈ ಕಡೆ ಬಿರಿಯಾನಿ ಮಾಡೋಕಂತಂದ್ರೆ ನಾನು ಇದು ಉಳ್ಳಾಗಡ್ಡಿನ ಇದು ಹೆಚ್ಚಿ ಇಟ್ಕೊಂಡೇನಿ ರೀ. ಈಗ ನಾನು ಇದನ್ನು ಫ್ರೈ ಮಾಡಾಕತ್ತೀನಿ ರೀ. ಬರ್ರಿ ಈಗ ಫ್ರೈ ಮಾಡೋಣ್ರಿ. ಸ್ವಲ್ಪ ಹಾಕಿ ಫ್ರೈ ಮಾಡಾಕತ್ತೀನಿ ರೀ. ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಟು ಇದು ಬ್ರೌನ್ ಕಲರ್ ಬರೋ ಹಂಗೆ ನಾವು ಫ್ರೈ ಮಾಡ್ಕೋಬೇಕ್ರಿ ಫ್ರೆಂಡ್ಸ. ನೋಡಿರಿ, ಈ ಥರ ಬ್ರೌನ್ ಕಲರ್ ಬರೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಇನ್ನೊಂದು ಸ್ವಲ್ಪ ಐತ್ರಿ ಫ್ರೆಂಡ್ಸ, ಅದನ್ನು ಕೂಡ ಮಾಡ್ಕೊಳತ್ತೇನೆ ರೀ ಫ್ರೆಂಡ್ಸ. ಈ ಕಡೆ ನೋಡ್ರಿಪ್ಪ, ಬಾಸುಮತಿ ಅಕ್ಕಿ ತೊಗೊಂಡೇನಿ ರೀ. ಇದನ್ನು ನಾನು ಸ್ವಲ್ಪ ನೀರು ಹಾಕಿ ಇಟ್ಬಿಡ್ತೀನಿ ರೀ. ಅಂದ್ರೆ ಒಂದು ಸ್ವಲ್ಪ ಅದನ್ನು ನೆನಿಬೇಕ್ರಿ. ನೆನೆದ್ರೆ ಜಲ್ದಿ ಇದಾಕತ್ರಿ. ಆಮೇಲೆ ಕ್ಲೀನಾಗಿ ತೊಳೆದು ನಾನು ಹಾಕ್ತೀನಿ ರೀ. ಸದ್ಯಕ್ಕೆ ನಾನು ಇದನ್ನ ನೆನೆಯಾಕಂತಂದು ಇಡ್ತೇನೆ ರೀ. ನೋಡ್ರಿ ಫ್ರೆಂಡ್ಸ, ಮಟನ್ ದಮ್ ಬಿರಿಯಾನಿ ಮಾಡೋಕ್ಕೆ ಏನೆಲ್ಲ ಬೇಕು ನೋಡಿ ಫ್ರೆಂಡ್ಸ. ಅರ್ಧ ಕಿಲೋ ನಾನು ಮಟನ್ ತೊಗೊಂಡೇನಿ ರೀ. ಅಂದರೆ ಜಾಸ್ತಿ ಯಾರು ತಿನ್ನಂಗಿಲ್ಲ ರೀ ಫ್ರೆಂಡ್ಸ, ಅದ್ರ ಸಂಬಂಧ. ಈಗ ಇದಕ್ಕೆ ನಾನು ಮಸಾಲೆ ಏನೆಲ್ಲ ತೊಗೊಂಡೇನಿ ನೋಡ್ರಿ. ಈ ಕಡೆ ಒಂದು ಟಮಾಟಿನ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಆಮೇಲೆ ಲವಂಗ, ಏಲಕ್ಕಿ, ಚಕ್ಕೆ, ಮೆಣಸುಕಾಳು, ಆಮೇಲೆ ಪಲಾವ್ ಎಲೆ ರೀ, ಸಾಜೀರ, ಹಸಿಮೆಣ್ಸಿನ್ಕಾಯಿ, ಇದಿಷ್ಟನ್ನು ನಾನು ಇದ್ರಾಗ ಹಾಕ್ಕೊಂಡ್ಬಿಡ್ತೀನಿ ರೀ. ಇದಿಷ್ಟನ್ನು ನಾನು ಹಾಕ್ಕೊಂಡು ಫ್ರೆಂಡ್ಸ ಒಂದು ಹಿಡಿಯಷ್ಟು ನಾನು ಪುದೀನ ತೊಗೊಂಡೇನಿ ರೀ. ಪುದೀನಾನ ಇದ್ರಾಗ ಹಾಕೀನಿ ರೀ. ಪುದೀನ ಹಾಕ್ಕೊಂಡು ಆಮ್ಯಾಗ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಹಿಡಿಯಷ್ಟು ಹಾಕ್ಕೊಂಡೇನಿ ರೀ. ಆಮ್ಯಾಗ ಕಸ್ತೂರಿ ಮೆಂತಿ ಒಂದು ಸ್ವಲ್ಪ ಹಾಕ್ಕೊಂಡೇನಿ ರೀ. ಆಮ್ಯಾಗ ಮತ್ತೊಮ್ಮೆ ಇದೇನಂದ್ರೆ ಜಿಂಗರ್ ಗಾರ್ಲಿಕ್ ಪೇಸ್ಟ್ ರೀ. ಇದು ಮನ್ಯಾಗ ಮಾಡ್ಕೊಂಡೇನಿ ರೀ ಫ್ರೆಂಡ್ಸ್. ನಾನು ಇದನ್ನು ಹಾಕಾಗತ್ತೇನೆ ರೀ. ಈಗ ನಾನು ನೋಡಿ ಇದನ್ನು ಹಾಕಿ ಆಮ್ಯಾಗ ಇದಕ್ಕೆ ಮೀಟ್ ಮಸಾಲ, ಮಟನ್ ಮಸಾಲ ಚೀಟ್ ಪೌಡ್ರ್ ಹಾಕೋದಕ್ಕೆ ರೀ. ಆಮ್ಯಾಗ ಮತ್ತೇನಪ್ಪ ಅಂದ್ರೆ ಬಿರಿಯಾನಿ ಮಸಾಲ ನೋಡಿರಿ. ಬಿರಿಯಾನಿ ಮಸಾಲ ಚೀಟ್ ಐತ್ರಿ, ಅದನ್ನು ಕೂಡ ನಾನು ಹಾಕ್ಕೊಳಕತ್ತೀನಿ ರೀ ಫ್ರೆಂಡ್ಸ. ನೋಡಿರಿ, ಇದಿಷ್ಟನ್ನು ನಾನು ಹಾಕ್ಕೊಂಡ್ಬಿಡ್ತೀನಿ ರೀ. ಅಂದ್ರೆ ಸ್ವಲ್ಪ ಐತ್ರಿ, ಲಾಸ್ಟ್ ಟೈಮ್ ಒಂದು ಸಲ ಮಾಡಿದ್ವಿ ರೀ. ಆಮ್ಯಾಗ ಗರಂ ಮಸಾಲ ಅಂದ್ರೆ ಕೊತ್ತಂಬರಿ ಬೀಜದ ಪೌಡ್ರ್, ಗರಂ ಮಸಾಲ, ಇದಿಷ್ಟನ್ನು ಹಾಕ್ಕೊಂಡು ಇದಕ್ಕೆ ಮತ್ತೆ ಏನು ಹಾಕ್ಕೋಬೇಕಂದ್ರೆ ಕೆಂಪು ಖಾರದ ಚಟ್ನಿ, ಆಮ್ಯಾಗ ಅರ್ಶಿಣದ ಪುಡಿ, ಉಪ್ಪು, ಆಮ್ಯಾಗ ಮೊಸರು. ನೋಡಿ ಫ್ರೆಂಡ್ಸು, ನಾವು ಇದನ್ನು ಎಷ್ಟು ಹಾಕ್ಕೊತೀವಿ ಅದಷ್ಟು ರುಚಿ ಆಕೈತ್ರಿ ಫ್ರೆಂಡ್ಸ. ಇಷ್ಟು ಹಾಕ್ಕೊಂಡೇನಿ ರೀ. ಆಮ್ಯಾಗ ನೋಡಿರಿ, ಈ ಕಡೆ ನಾವು ಫ್ರೈ ಮಾಡ್ಕೊಂಡಿದ್ದು ಇದ್ರ ಉಳ್ಳಾಗಡ್ಡಿನ ಹಾಕ್ಕೋಬೇಕ್ರಿ. ಭಾರಿ ಮಸ್ತ್ ಆಕೈತ್ರಿ ಫ್ರೆಂಡ್ಸ. ನೀವು ಟ್ರೈ ಮಾಡಿ ನೋಡ್ರಿ. ಇದು ಭಾಳ ಅಂದ್ರೆ ಸಿಂಪಲ್ನೂ ಐತ್ರಿ. ಈಗ ನಾ ಇದನ್ನು ಏನು ಮಾಡ್ತೀನಿ ಅಂದ್ರೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ರೀ ಫ್ರೆಂಡ್ಸ. ಇದು ನೋಡ್ರಿ, ನಾನು ಎಣ್ಣೆನ ಹಾಕ್ಕೊಂಡಾಗತ್ತೀನಿ ರೀ. ಇದಕ್ಕೆ ನಾನು ಎಣ್ಣೆನ ಹಾಕ್ಕೊಂಡೆ ರೀ. ಎಣ್ಣೆ ಹಾಕ್ಕೊಂಡು ಇದು ಚಲೋ ಹೊತ್ನಂಗೆ ನಾವು ಮಿಕ್ಸ್ ಮಾಡೋಣ್ರಿ. ಈಗ ಮಿಕ್ಸ್ ಮಾಡ್ತೀನಿ ರೀ ಫ್ರೆಂಡ್ಸ. ನೋಡಿರಿ, ಎಲ್ಲ ಮಸಾಲೆನ ನಾನು ಮಿಕ್ಸ್ ಮಾಡಿದೆ ರೀ. ಇದನ್ನು ನಾವು ಮ್ಯಾಗ್ನೆಟ್ ಆಗೋಕ್ಕೆ ಒಂದು 10-15 ನಿಮಿಷ ಇಡಬೇಕು ರೀ ಫ್ರೆಂಡ್ಸ. ಕ್ಲೋಸ್ ಮಾಡಿ ಈಗ ನಾನು ಏನು ಮಾಡ್ತೇನೆ ಅಂದ್ರೆ ಕ್ಲೋಸ್ ಮಾಡಿ ಇಟ್ಬಿಡ್ತೇನೆ ರೀ. ಇಟ್ಟು ಈಗ ಏನು ಮಾಡ್ತೇನೆ ಅಂದ್ರೆ ಇದು ಅಕ್ಕಿನ ಈ ಕಡೆ ಅಕ್ಕಿ ಒಂದು 90% ಅಷ್ಟು ನಮ್ಗೆ ಬೇಯಬೇಕ್ರಿ, ಅನ್ನ ಆಗಬೇಕ್ರಿ. ಅದ್ರ ಸಂಬಂಧ ನಾನೀಗ ಈ ಕಡೆ ಇದು ನೀರು ಇಟ್ಟು ಒಂದು ಸ್ವಲ್ಪ ಅಕ್ಕಿನ ಕುದಿಸ್ತೀನಿ ರೀ ಫ್ರೆಂಡ್ಸ.
ನೋಡಿರಿ ಫ್ರೆಂಡ್ಸ, ನೀರು ಕುದಿಯಾಕಂತಂದು ಬಂದೈತ್ರಿ. ಇದಕ್ಕೆ ಇನ್ನೊಂದು ಏನು ಪದಾರ್ಥ ಹಾಕಿಲ್ಲ ಅಂದ್ರೆ ಉಪ್ಪು ಹಾಕಿಲ್ರಿ ಫ್ರೆಂಡ್ಸ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ರಾಗನ ಹಾಕ್ಕೊಂಡು ಬಿಡ್ತೀನಿ ರೀ, ಯಾಕಂದ್ರೆ ಅದಕ್ಕೂ ಒಂದು ಸ್ವಲ್ಪ ಹಾಕಿದ್ದೈತ್ರಿ. ಇದಕ್ಕೆ ನಮ್ಗೆ ಕರೆಕ್ಟ್ ಆಗಿಬಿಡ್ತೈತೆ ರೀ. ಅನ್ನದ್ರಾಗ ಹಾಕ್ಬಿಟ್ಟಿರಿ ಸಾಕ್ರಿ ನಮ್ಗೆ. ಈಗ ಕ್ಲೋಸ್ ಮಾಡಿ ಇಡ್ತೀನಿ ರೀ, ಅಂದ್ರೆ ಕುದಿತೈತ್ರಿ ಜಲ್ದಿ. ಈಗ ಇದಕ್ಕೆ ನೋಡ್ರಿ ನಾ ಏನು ಹಾಕ್ಕೊತೇನೆಂದ್ರೆ ಪಲಾವ್ ಎಲೆ, ಸಾಜೀರಾ, ಆಮ್ಯಾಗ ಇದು ಕಾಳು ಮೆಣಸು ರೀ, ಚಕ್ಕೆ, ಲವಂಗ, ಆಮೇಲೆ ಏಲಕ್ಕಿ, ಇದಿಷ್ಟನ್ನು ನಾನು ಇದ್ರಾಗ ಹಾಕ್ಕೊಂಡು ಬಿಡ್ತೀನಿ ರೀ. ಇದ್ರಾಗ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ರೀ, ಅಂದ್ರೆ ಉದ್ರಾಗಿ ಬರ್ತೈತೆ ರೀ ಅನ್ನ. ಎಣ್ಣೆನ ಹಾಕ್ಕೊಂಡ್ರಿ ಸಾಕ್ರಿ ಫ್ರೆಂಡ್ಸ್. ಇದು ನೀರು ಕುದಿಬೇಕು ರೀ. ಕುದಿಯುವಾಗ ನಾವು ಅದನ್ನು ಅಕ್ಕಿ ಹಾಕ್ಕೋಬೇಕು ರೀ. ಅಲ್ಲಿ ಮಟ್ಟ ಅಂದ್ರೆ ನಾನು ಏನು ಮಾಡ್ತೇನೆಂದ್ರೆ ಚಲೋ ತಂಗಿದೆ ತೊಗೊತೇನೆ ರೀ. ಜಾಸ್ತಿ ಪ್ರೆಸ್ ಮಾಡಬಾರ್ದ್ರಿ, ಅಂದ್ರೆ ಒಂದ್ರಾಗ 2 ಅಕ್ಕವ್ರಿ ಅವು ಅಕ್ಕಿ, ಅದ್ರ ಸಂಬಂಧ. ಫ್ರೆಂಡ್ಸ್ ನೋಡಿರಿ, ಇದು ನೀರು ಕುದಿಯಾಕತ್ತೈತೆ ರೀ. ಈಗ ನಾನು ಅಕ್ಕಿ ಹಾಕತ್ತೇನೆ ರೀ. ಈಗ ಅಕ್ಕಿ ಹಾಕಿದಿರಪ್ಪ, ಇದನ್ನ ನೀರು ತೊಗೊಂಡು ಈ ಥರ ಇದು ಮಾಡ್ಕೊಂಡು ಬರ್ತೀನಿ ರೀ. ಸೊ ಫ್ರೆಂಡ್ಸ ನೋಡಿರಿ, ಈಗ ಈ ಅಕ್ಕಿನ ಬೇಯಬೇಕ್ರಿ. ಒಂದು ಸ್ವಲ್ಪ 90% ಅಷ್ಟು ಬೇಯಲಿರಿ, ಆಮೇಲೆ ನಾವು ನೀರು ಬರ್ತೇನಂತ ಫ್ರೆಂಡ್ಸ. ಇದು ನೋಡಿರಿ 15 ನಿಮಿಷ ಆಗೈತೆ ರೀ. ಈಗ ನಾನು ಏನು ಮಾಡ್ತೇನೆಂದ್ರೆ ಈ ಕಡೆ ಕುಕ್ಕರ್ ಇಟ್ಟೇನೆ ರೀ. ಈಗ ಕುದಿಯೋಕಂತಂದು ಇಟ್ಬಿಡ್ತೇನೆ ರೀ. ಒಂದು 5-6 ಸೀಟಿ ಆಗ್ಬೇಕ್ರಿ, ಅಂದ್ರೆ ಮಟನ್ ಅಲ್ರಿ ಫ್ರೆಂಡ್ಸ್, ಅದು ಬೇಯಬೇಕ್ರಿ ಚಲೋತ್ ನಂಗೆ. ಅದ್ರ ಸಂಬಂಧ ನಾನೀಗ ಈ ಸೈಡ್ ಕುಕ್ಕರ್ ಇಟ್ಟೇನೆ ರೀ. ಬರ್ರಿ ಇದನ್ನು ಕುದಿಯೋಕಂತಂದು ಹಾಕ್ಬಿಡ್ತೇನೆ ರೀ ಫ್ರೆಂಡ್ಸ. ಎಣ್ಣೆ ಕಾದೈತ್ರಿ. ಇದೆ ಮಸಾಲೆ ಏನೈತೆ ನೋಡ್ರಿ, ಇದನ್ನು ಫ್ರೆಂಡ್ಸ್ ಎಲ್ಲದೂ ನಾನು ಹಾಕ್ಕೊಂಡಿದ್ದೆ. ಇದನ್ನ ಇದ್ರಾಗಿನ ಮಸಾಲೆ ಏನೈತಲ್ಲ, ನಾವು ಇದನ್ನು ಎಲ್ಲ ಸೈಡಿಂದ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಹಾಕ್ಕೊಂಡು ಬಿಡ್ಬೇಕು. ಇದು ನೋಡ್ರಿ, ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಈಗ ನಾನು ಏನು ಮಾಡ್ತೇನೆ ಅಂದ್ರೆ ಒಂದು 5-6 ವಿಸಲ್ ಆಗೋ ತನಕ ಇದನ್ನು ತೆಗಿಯಂಗಿಲ್ಲ ರೀ ಫ್ರೆಂಡ್ಸ್. ನಾವು ನೀರು ಹಾಕ್ದೇನೆ ಹಾಗೆ ಕುದಿಸ್ಬೇಕು ರೀ, ಯಾಕಂದ್ರೆ ಮಟನ್ ನೀರು ಬಿಡುತ್ತದ್ರದ್ದು. ಉಪ್ಪು ಹಾಕಿವಲ್ರಿ, ಉಪ್ಪು ಅಷ್ಟಂದ್ರೆ ಅವೆಲ್ಲ ಅದಕ್ಕೆ ನೀರು ಬಿಡ್ಕೊಂಡು ಬಿಡ್ತದೆ ಫ್ರೆಂಡ್ಸ್. ಅದ್ರ ಸಂಬಂಧ ಈಗ ಅದನ್ನು ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ. ಫೈನಲಿ ನೋಡಿರಿ, ನಮ್ದು ಅನ್ನನೂ ಬೇಯಾಗತ್ತೈತ್ರಿ. ಈಗ ಕುದಿಯಾಗತ್ತೈತ್ರಿ. ಈಗ ನೋಡೋಣ್ರಿ ನಾವು ಇದೇನು ಕುದ್ಯತೋ ಇಲ್ಲೋ ಅನ್ನೋದು. ಇನ್ನೊಂದು ಸ್ವಲ್ಪ ಆಗ್ಬೇಕ್ರಿ ನೋಡ್ರಿ. ಇನ್ನೂ ಅಕ್ಕಿ ಹೊಡ್ಯಾಕತ್ತಿಲ್ರಿ. ಇದು ಅಕ್ಕಿ ಒಂದು ಸ್ವಲ್ಪನ ಇದು ಆಗ್ಬೇಕ್ರಿ. ಅವು ಇನ್ನೊಂದು 2 ನಿಮಿಷ ಕುದಿಬೇಕ್ರಿ. ಕುದ್ರೆ ಕರೆಕ್ಟ್ ಆಗತ್ತೆ ಫ್ರೆಂಡ್ಸ. ಈ ಕಡೆದು ಆಗೈತ್ರಿ. ಇದು ಈಗ ಹವಾ ತಗೊಂಡ್ರಿ ಫ್ರೆಂಡ್ಸ. ಈ ಕಡೆ ನೋಡಿರಿ, ಈಗ ಮಟನ್ ಇದು ಪಲ್ಯ ಆಗಿ ನೋಡ್ರಿ ಯಾವ ಥರ ಎಣ್ಣೆ ತೇಲಾಗತ್ತೈತ್ರಿ. ಸೊ ಫ್ರೆಂಡ್ಸ ನೋಡ್ರಿ, ಈಗ ಪಲ್ಯ ಅಂತೂ ಮಸ್ತಾಗಿ ಬಂದೈತ್ರಿ. ಬಿರಿಯಾನಿ ಪಲ್ಯ ಅಂತ ಸಿಕ್ಕಾಪಟ್ಟೆ ಮಸ್ತ್ ಆಕೈತಿ ಫ್ರೆಂಡ್ಸ. ಇದಂತೂ ರೆಡಿ ಆತ್ರಿ. ಈಗ ನಾನು ಬಸಿಯಾಕೆ ಇಟ್ಟುಬಿಡ್ತೇನೆ ರೀ. ಒಂದು 5 ನಿಮಿಷ ಬಸಿಬೇಕ್ರಿ. ನೀರೆಲ್ಲ ಹೋದ್ಮೇಲೆ ನಾವು ಎಲ್ಲ ಮಟನ್ ದಮ್ ಬಿರಿಯಾನಿ ರೆಡಿ ಮಾಡೋದ್ರಿ ಫ್ರೆಂಡ್ಸ. ಸೊ ಫ್ರೆಂಡ್ಸ ನೋಡಿರಿ, ನಮ್ಮ ಬಿರಿಯಾನಿ ಪಲ್ಯನೂ ರೆಡಿ ಆಯ್ತು ರೀ ಫ್ರೆಂಡ್ಸ. ಈಗ ನಾವೇನು ಮಾಡೋದಂದ್ರೆ ಇದು ಅನ್ನ ನೋಡಿರಿ, ಈ ಕಡೆ ಬಸದು ಇಟ್ಕೊಂಡಿದ್ನಲ್ರಿ, ಈ ಅನ್ನನ ಇದ್ರಾಗ ಹಾಕ್ಕೊತೀನಿ ರೀ. ನೋಡಿರಿ, ನಮ್ಗೆ 90% ಅಷ್ಟು ನಮ್ಗೆ ಬೆಂದಿದೆ ಅನ್ನನ. ಈಗ ನಾವು ಇದರಲ್ಲೇ ಹಾಕಿ ದಮ್ ಮಾಡ್ಬೇಕಲ್ರಿ, ಅದ್ರ ಸಂಬಂಧ ನಾವು ಎಕ್ಸ್ಟ್ರಾ ಈ ಥರ ಅನ್ನನ ಹಾಕ್ಕೋಬೇಕಾಗ್ತದೆ ಫ್ರೆಂಡ್ಸ. ಈಗ ಹಾಕ್ಯಾನ್ರಿ. ಇದಕ್ಕೆ ನೋಡಿರಿ, ಈಗ ಏನು ಹಾಕ್ಬೇಕಂದ್ರೆ ಫಸ್ಟ್ ಕಲರ್ ಹಾಕ್ಕೊಂಡ್ರಿ. ನೋಡಿರಿ, ಫುಡ್ ಕಲರನ್ನ ನಾನು ಇದು ಮಾಡ್ಕೊಂಡಿದ್ದೆ ರೀ. ಈಗ ಕಲರ್ ಹಾಕ್ಕೊತೀನಿ. ಫಸ್ಟ್ ಕಲರ್ ಹಾಕ್ಕೊಂಡೆ ನೋಡಿರಿ, ಕಲರ್ ಹಾಕ್ಕೊಂಡೆ. ಈಗ ನೆಕ್ಸ್ಟ್ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಂಡಿರೋದು ಉಳ್ಳಾಗಡ್ಡಿನ ಹಾಕ್ಕೊಂಡು ಬರ್ತೀನಿ ರೀ. ಫುಲ್ಲಾಗಿ ನಾವು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕ್ರಿ ಇದು. ಆಮ್ಯಾಗ ಲಾಸ್ಟಿಗೆ ನಾವು ಏನು ಮಾಡ್ಕೋಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್. ಇದನ್ನು ನೋಡಿರಿ
ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕಿ ನಾವು ಕ್ಲೋಸ್ ಮಾಡಿ ಒಂದು ಸ್ವಲ್ಪ ದಮ್ ಆಗೋಕೆ ಬಿಡೋಣ್ರಿ ಫ್ರೆಂಡ್ಸ. ಸೊ ಫ್ರೆಂಡ್ಸ, ಈಗ ನಾ ಹಾಕ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ರೀ. ಬಟ್ ನಾವು ತುಪ್ಪ ಆದರೂ ಹಾಕ್ಕೋಬೋದು ಫ್ರೆಂಡ್ಸ, ಹಾಗೆ ಎಣ್ಣೆ ಕೂಡ ಹಾಕ್ಕೋಬೋದು ರೀ. ನಮಗೇನು ಬೇಕನ್ಸುತ್ತೆ ಅದನ್ನು ಕೂಡ ನಾವು ಇದಕ್ಕೆ ಹಾಕ್ಕೋಬೋದು ಫ್ರೆಂಡ್ಸ. ನೀರನ್ನು ಹಾಕ್ಕೋಬೇಕ್ರಿ ಒಂದು ಸ್ವಲ್ಪ. ನಾವು ಏನು ಇದನ್ನು ನೀರು ಬಸಿದು ಇಟ್ಕೊಂಡಿರ್ತೀವಿ ನೋಡ್ರಿ ಗಜ್ಜಿನ, ಇದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ನಾವು ಈ ಥರ, ಯಾಕಂದರೆ ಇದು ಅನ್ನನ ಆಳ್ಬೇಕಲ್ರಿ, ಅದ್ರ ಸಂಬಂಧ ಅದನ್ನು ನೀರು ಹಾಕೋ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟೆ ನಾವು ದಮ್ ಆಗೋಕೆ ಬಿಡೋಣ ಫ್ರೆಂಡ್ಸ. ಈಗ ನೋಡ್ರಿ ಆಗೈತ್ರಿದು, ಗ್ಯಾಸ್ ಆಫ್ ಮಾಡೇನ್ರಿ. ನೋಡ್ರಿ ಹೊಗೆ ಎಷ್ಟು ಮಸ್ತ್ ಬರಾಕತ್ತೈತ್ರಿ. ಈಗ ನೋಡೋಣ ನೋಡ್ರಿ ಫ್ರೆಂಡ್ಸ. ಈಗ ನೋಡ್ರಿ ಪ್ಲೇಟ್ಗೆ ಹಾಕಾಕತ್ತೀನಿ ರೀ. ಇದು ಏನಪ್ಪ ಅಂದ್ರೆ ಫ್ರೆಂಡ್ಸ, ಕುಕ್ಕರ್ ಒಂದು ಸ್ವಲ್ಪ ಸಣ್ಣದಾಗ್ಬಿಟ್ಟೈತೆ ರೀ. ಅಂದ್ರೆ 3 ಲೀಟ್ರಿನ ಕುಕ್ಕರ್ದಾಗ ಮಾಡೀನಲ್ರಿ, ಅದು ಒಂದು ಸ್ವಲ್ಪ ಜಾಸ್ತಿ ಆಗೈತಲ್ಲ ರೀ. ಒಂದು ಸ್ವಲ್ಪ ನಾವು ಮಿಕ್ಸ್ ಮಾಡೋಕ್ಕಾಗಲಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ ರೀ ಫ್ರೆಂಡ್ಸ. ಅದರಲ್ಲೇ ನಾನು ಒಂದು ಸ್ವಲ್ಪ ಹೆಂಗೆಂಗೋ ಮೇಂಟೈನ್ ಮಾಡಿದೆ ರೀ. ಆದರೂ ನಮ್ಮ ಮಟನ್ ದಮ್ ಬಿರಿಯಾನಿ ಅಂತೂ ಸೂಪರ್ ಅಂದ್ರೆ ಸೂಪರ್ ಆಗೈತೆ ರೀ ಫ್ರೆಂಡ್ಸ. ನೋಡ್ರಪ್ಪ, ನೋಡಿದ್ರನ್ನ ಅಷ್ಟು ಮಸ್ತಾಗಿ ಬಂದೈತ್ರಿ. ಈಗ ತಿಂದ್ರೆ ಅಂತೂ ನೋಡ್ಬೇಕ್ರಿ. ತಿಂದು ಇನ್ನೂ ಟೇಸ್ಟ್ ನೋಡಿಲ್ಲ ಫ್ರೆಂಡ್ಸ. ಈಗ ತಿಂದು ನೋಡಿದ ಮೇಲೆ ಗೊತ್ತಾಕೈತೆ ರೀ ನಾವು ಅದು ಹೆಂಗಾಗಿದೆ ಹೆಂಗಿಲ್ಲ ಅನ್ನೋದು ಫ್ರೆಂಡ್ಸ. ನೋಡ್ರಿ ಬಂದಿದೆ ಫ್ರೆಂಡ್ಸ. ನಮ್ಮ ಇವತ್ತು ಮಟನ್ ದಮ್ ಬಿರಿಯಾನಿ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ. ನೀವು ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ. ನೀವು ಸ್ಕಿಪ್ ಮಾಡದೆ ನೋಡಿದರೆ ದಮ್ ಬಿರಿಯಾನಿ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಫ್ರೆಂಡ್ಸ. ನೀವು ಕೂಡ ಮನೆಯಲ್ಲಿ ದಮ್ ಬಿರಿಯಾನಿ ಮಾಡೋಕ್ಕೆ ಟ್ರೈ ಮಾಡಿ ನೋಡಬಹುದು ಫ್ರೆಂಡ್ಸ. ನಿಮಗೂ ಗೊತ್ತಾಗುತ್ತೆ ಹೇಗೆಲ್ಲ ಟೇಸ್ಟ್ ಆಗುತ್ತೆ ಈ ದಮ್ ಬಿರಿಯಾನಿನ ಅನ್ನೋದು ಫ್ರೆಂಡ್ಸ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತ್ರಿ. 10-15 ನಿಮಿಷದಲ್ಲಿ ನೀವು ಈ ರೆಸಿಪಿನ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ರೀ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾವು ಬಿರಿಯಾನಿ ಮಾಡಿದ್ದು ಆಯಿತು ಫ್ರೆಂಡ್ಸ. ಹಾಗೆ ಇದಕ್ಕೆ ಮೊಸರು ಚಟ್ನಿನೂ ಬೇಕಲ್ವಾ ಫ್ರೆಂಡ್ಸ, ಅದ್ರ ಸಂಬಂಧ ನಾನು ಮೊಸರು ಚಟ್ನಿನೂ ಸಪ್ರೇಟಾಗಿ ಮಾಡಿದ್ದೆ ಫ್ರೆಂಡ್ಸ. ಇದಂತರೂ ರೆಸಿಪಿ ನಾನು ತೋರಿಸಿಲ್ಲ ಫ್ರೆಂಡ್ಸ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತ್ರಿ. ಒಂದು 5 ನಿಮಿಷದಾಗ ಇದನ್ನು ಮಾಡ್ಕೋಬೋದು. ಅದ್ರ ಸಂಬಂಧ ನಾನೀಗ ನೋಡಿ ಅದನ್ನು ತೋರಿಸಿಲ್ರಿ ಫ್ರೆಂಡ್ಸ. ಇನ್ನೊಮ್ಮೆ ಯಾವಾಗಾದರೂ ತೋರ್ಸೋಕೆ ಬರುತ್ತೆ ಅಂತ. ಈಗ ನೋಡ್ರಪ್ಪ, ಮೊಸರು ಚಟ್ನಿ ಹಾಗೆ ಬಿರಿಯಾನಿನೂ ತಿಂದ್ರಂತೂ ಸೂಪರ್ ಕಾಂಬಿನೇಷನ್ ರೀ ಫ್ರೆಂಡ್ಸ. ಸೊ ಫೈನಲಿ ನೋಡ್ರಪ್ಪ ಫ್ರೆಂಡ್ಸ, ನಾವಂತೂ ಊಟ ಮಾಡಿದ್ವಿ. ಬಿರಿಯಾನಿ ಅಂತೂ ಮಸ್ತಾಗಿತ್ತು ಫ್ರೆಂಡ್ಸ. ನೀವು ಕೂಡ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತ್ರಿ. 10-15 ನಿಮಿಷದಾಗ ನೀವು ದಮ್ ಬಿರಿಯಾನಿನ ಮಾಡ್ಕೋಬೋದು ಫ್ರೆಂಡ್ಸ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.